ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ರೋಮದವರಿಗೆ 12ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೋಲಿಸೋಣ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಅನೇಕ ಜನರು ಈ ಲೋಕದಲ್ಲಿ ಕೆಟ್ಟದನ್ನು ನೋಡಿ ಸೋತು ಹೋಗ್ತಾ ಇದ್ದಾರೆ. ತಮ್ಮ ಕುಟುಂಬದಲ್ಲಿ ಕೆಟ್ಟದನ್ನು ನೋಡಿ ಸೋತು ಹೋಗ್ತಾ ಇದ್ದಾರೆ. ತಮ್ಮ ವ್ಯಾಪಾರ ಸ್ಥಳದಲ್ಲಿ ಕೆಟ್ಟದನ್ನು ನೋಡಿ ಸೋತು ಹೋಗ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದರು, ಅವರಿಗೆ ಎಲ್ಲವನ್ನು ಕೆಟ್ಟದೇ ಕಾಣ್ತಾ ಇದೆ. ಅದಕ್ಕೆ ಅವರು ಸೋತು ಹೋಗ್ತಾ ಇದ್ದಾರೆ. ಅದಕ್ಕೆ ಯೇಸು ನಿಮಗೆ ಇವತ್ತು ಬೆಳಗ್ಗೆ ಶುಭ ಸಂದೇಶ ಹೇಳ್ತಾ ಇದ್ದಾನೆ, ಕೆಟ್ಟತನದಿಂದ ಸೋತು ಹೋಗಬೇಡ್ರಿ, ಆ ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸ್ರಿ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿದ್ದು ಗೊತ್ತಿಲ್ಲ, ಆದರೆ ಯೇಸು ನಿನಗೆ ಹೇಳ್ತಾ ಇದ್ದಾನೆ, ಕೆಟ್ಟತನದಿಂದ ಸೋತು ಹೋಗಬೇಡ. ಹೌದು, ಗೊತ್ತು, ನಿನ್ನ ಅಕ್ಕಪಕ್ಕದ ಜನರು ನಿನ್ನ ಬಗ್ಗೆ ಕೆಟ್ಟದ ಯೋಚನೆ ಮಾಡ್ತಾ ಇದ್ದಿರ್ಬೋದು, ನಿನ್ನ ಮನೆಯವರು, ನಿನ್ನ ಕೆಲಸ ಕಾರ್ಯಗಳ ಎಲ್ಲ ಸ್ಥಳದಲ್ಲಿ ನಿನಗೆ ಕೆಟ್ಟದೇ ಅನ್ನಿಸ್ತಾ ಇದೆ. ಏನಪ್ಪ ಇದು ಕೆಟ್ಟದನ್ನು ನೋಡಿ ನಿನಗೆ ಮನಸ್ಸನ್ನು ಬೇಸರವಾಗ್ತಾ ಇದೆ. ನಿನಗೆ ಎಲ್ಲ ಕೆಟ್ಟದನ್ನು ನೋಡಿ ನಿನ್ನ ಜೀವಿತ ಏನಪ್ಪ ಇದು ನನ್ನ ಜೀವಿತ ಹೀಗೆ ಆಗ್ತಾ ಇದೆ ಅಂತ ನೀನು ತಿಳಿದುಕೊಳ್ತಿರ್ಬೋದು. ಆದರೆ ನೀನು ಸೋತು ಹೋಗಬೇಡ. ನೀನು ಒಳ್ಳೆಯವನಾಗಿದ್ದಂತ ನಿನಗೆ ಗೊತ್ತಾದರೆ ಸಾಕು. ಜನರಿಗೆ ನೀನು ಹೇಳಕ್ಕೆ ಹೋಗಬೇಡ, ನಾನು ಒಳ್ಳೆಯವನಿದ್ದೀನಿ ಅಂತ ಜನರಿಗೆ ತೋರಿಸ್ಲಕ್ಕೆ ನೀನು ಜೀವಿತವನ್ನು ಜೀವಿಸ್ಲಕ್ಕೆ ಬೇಡ. ನಿನಗೆ ಗೊತ್ತು ನೀನು ಒಳ್ಳೆಯವನಾಗಿದೆ ಮತ್ತು ನಿನ್ನ ಯೇಸುವಿಗೆ ಗೊತ್ತು ನೀನು ಒಳ್ಳೆಯವನಾಗಿದೆ ಅಂತ. ಯಾವಾಗ ನಿನಗೆ ಗೊತ್ತು ನಾನು ಒಳ್ಳೆಯವನಾದನಂತ ಹಾಗೆ ನೀನು ಜೀವಿಸು. ಬೇರೆಯವರ ಜೀವನವನ್ನು ಜೀವಿಸಬೇಡ. ಬೇರೆ ಏನು ಮಾಡ್ತಾರೆ ನಾನು ಅದನ್ನೇ ಮಾಡಬೇಕು, ಬೇರೆ ನನಗೆ ಕೆಟ್ಟದಂತ ಇದ್ದಾರೆ, ನನಗೆ ಬೈತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ ಅಂತ ನೀನು ತಿಳಿದುಕೊಳ್ಳಬೇಡ. ಆದರೆ ಕೆಟ್ಟದನ್ನು ನಿನ್ನ ಬಗ್ಗೆ ಅವರು ಮಾಡ್ತಾ ಇದ್ದಿರ್ಬೋದು, ಆದರೆ ನೀನು ಅವರಿಗೆ ಒಳ್ಳೆಯದನ್ನೇ ಮಾಡುವಂತ ಬೈಬಲ್ ಹೇಳುತ್ತದೆ. ಯಾವಾಗ ನಾವು ಅವರಿಗೆ ಒಳ್ಳೆಯದನ್ನೇ ಮಾಡುತ್ತೇವೆ, ಅವರು ಸೋತು ಹೋಗ್ತಾರೆ. ಆದ ಕೆಟ್ಟತನವನ್ನು ಎಲ್ಲವನ್ನು ಸೋತು ಹೋಗ್ತದೆ. ಪ್ರಿಯರೇ, ನೀನು ಕೆಟ್ಟತನ ಈ ಲೋಕದಲ್ಲಿ ನೋಡಿ ನೋಡಿ ನಿನಗೆ ಸಾಕಾಗಿರ್ಬೋದು, ಆದರೆ ಯೇಸು ನಿನಗೆ ಶುಭ ಸಂದೇಶ ಹೇಳ್ತಾ ಇದ್ದಾನೆ, ಸೋತು ಹೋಗಬೇಡ. ಕೆಟ್ಟದನ್ನು ನೋಡಿ ಸೋತು ಹೋಗಬೇಡ. ನಿನ್ನಲ್ಲಿರುವ ಒಳ್ಳೆತನವನ್ನು ಜನರಿಗೆ ತೋರಿಸು. ನಿನ್ನಲ್ಲಿರುವ ಯೇಸುವಿನ ಸ್ವರೂಪವನ್ನು ಜನರಿಗೆ ತೋರಿಸು. ಯಾವಾಗ ಯೇಸು ನಿನ್ನ ಒಳಗೆ ಇದ್ದರೆ ನೀನು ಒಳ್ಳೆಯವನಾಗಿದ್ದಿ. ಯೇಸುವಿನ ರಕ್ತದಿಂದ ನೀನು ತೊಳೆದಲ್ಪಟ್ಟರೆ ನೀನು ಒಳ್ಳೆಯವನಾಗಿದ್ದಿ. ಈ ಲೋಕದಲ್ಲಿ ನೀನು ಒಳ್ಳೆಯವನಾಗಿ ಜೀವಿಸುವುದು ಬೇಕೆಂದರೆ ಯೇಸು ಒಬ್ಬ ಸಹಾಯಕನು ನಿನಗೆ ಬೇಕು. ಆತನೇ ನಿನಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾನೆ. ಯೇಸುನೇ ಮಾರ್ಗ ಆಗಿದ್ದಾನೆ. ಆತ ನಿನಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಅದಕ್ಕೆ ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಈ ಕೆಟ್ಟತನವನ್ನು ನೋಡಿ ನೋಡಿ ನಿನಗೆ ಸಾಕಾಗ್ತಾ ಇದೆ. ಏನಪ್ಪ ಇದು ಜೀವಿತ ಏನು ಇದು ಅಂತ ನೀನು ತಿಳಿದುಕೊಳ್ತಾ ಇದಿರ್ಬೋದು. ನೀನು ಎಲ್ಲಿ ಹೋದರೂ ಅದು ಕೆಟ್ಟತನ ನಿನ್ನ ಕಣ್ಣಿಗೆ ಬೀಳ್ತಾ ಇದೆ. ಅದು ಕೆಟ್ಟತನವನ್ನು ನೋಡಿ ನೀನು ಸೋತು ಹೋಗಬೇಡ. ನಿನ್ನ ಒಳಗಿರುವ ಒಳ್ಳೆತನವನ್ನು ಜನರಿಗೆ ತೋರಿಸು. ಜನರ ಜೀವಿತದಲ್ಲಿ ನಿನ್ನ ಒಳ್ಳೆತನವನ್ನು ನೀನು ನೋಡಿದರೆ ಅವರ ಹೃದಯವನ್ನು ಬದಲಾಯಿಸುತ್ತದೆ. ಅದಕ್ಕೆ ಯೇಸು ನಿನಗೆ ಹೇಳ್ತಾ ಇದ್ದ, ನೀನು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂತ. ಆ ಕೆಟ್ಟತನನ್ನು ಎಷ್ಟು ಹೆಚ್ಚಾಗಿ ಇದ್ದಿರ್ಬೋದು ಈ ಲೋಕದಲ್ಲಿ, ಆದರೆ ನಿನ್ನ ಒಳಗಿರುವ ಯೇಸು ನಿನ್ನ ಒಳಗೆ ಇದ್ದರೆ ಆ ಕೆಟ್ಟತನವನ್ನು ಸೋಲಕ್ಕೆ ಅದು ಶಕ್ತಿ ಉಳ್ಳವನಾಗಿದ್ದಾನೆ. ಅದಕ್ಕೆ ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.